ಕಾಂಗ್ರೆಸ್ ಸರ್ಕಾರದ ವಿರುದ್ಧ ದಳಪತಿಗಳು ರಣಕಾಳೆಯನ್ನು ಮೊಳಗಿಸಿದ್ದಾರೆ. ಯಾವ ರೀತಿ? ಡಿಕೆ ಶಿವಕುಮಾರ್ ಸರ್ಕಾರದ ವಿರುದ್ಧ ಇವತ್ತು ಬಿಡದಿ ಟೌನ್ಶಿಪ್ ಅಸ್ತ್ರವನ್ನ ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಭೈರಮಂಗಲದಿಂದ ಇವತ್ತು ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಪಾದಯಾತ್ರೆ, ಜೆಡಿಎಸ್ ನಾಯಕರ ಪಾದಯಾತ್ರೆಗೆ ಬಿಜೆಪಿ ಕೂಡ ಸಾಥನ್ನ ಕೊಡ್ತಾ ಇದೆ. ದಳಪತಿಗಳ ಕಾಲ್ನಡಿಗೆಗೆ ಸಾಕಷ್ಟು ಜನರು ಕೂಡ ಹರಿದು ಬರ್ತಾ ಇದ್ದಾರೆ. ಜಾತ್ರೆ ಆಗಿದೆ. ಇಂದು 9 ಕಿಲೋಮೀಟರ್ ಜಾಥಾ ನಡೆಸಲಿದ್ದಾರೆ ನಾಯಕರು. ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಾನು ಸತ್ಯಾಗ್ರಹದ ಕೂಡಲೇ ರೈತರಿಗೋಸ್ಕರ ಇಡೀ ವಯಸ್ಸಲ್ಲಿ ಇರ್ತಕ್ಕಂಥದ್ದು ಸನ್ಮಾನ್ಯ ತಾವೆಲ್ಲ ನೋಡಿದ್ದೀರಿ. ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ಪತ್ರಿಕಾಗೋಷ್ಠಿಯನ್ನು ಕರೆಯುತ್ತಾರೆ. ಪತ್ರಿಕಾಗೋಷ್ಠಿಯಲ್ಲಿ ಸಮಿತಿ ರಚನೆ ಮಾಡ್ತೀನಿ ಅಂತ, ಪರಿಶೀಲನಾ ಸಮಿತಿ, ಅದರ ಮೂಲಕ ಒಂದು ವರದಿಯನ್ನು ಕೊಡ್ತೀನಿ ಅಂತ ಹೇಳಿ ಅವತ್ತಿನ ದಿನವೇ ಮಿಕ್ಕಂತ 4 ಹಳ್ಳಿಗಳ ಅಂತಿಮವಾಗಿ ಸೂಚನೆಯನ್ನು ಹೊರಡಿಸಿದ್ದು ನೋಡಿದ್ದೀರಿ. ಅಂದ್ರೆ ರಾಜ್ಯ ಸರ್ಕಾರ, ರಾಜ್ಯದ ಮುಖ್ಯಮಂತ್ರಿಗಳ ದ್ವಂದ್ವ ಮನಸ್ಥಿತಿ, ದ್ವಂದ್ವ ನೀತಿಗಳು ಯಾವ ರೀತಿ ಇದೆ ಅಂತಕ್ಕಂಥದ್ದು ಬಹುಶಃ ಇದಕ್ಕಿಂತ ಸ್ಪಷ್ಟವಾದಂತಹ ಒಂದು ಉದಾಹರಣೆ ನಮ್ಮ ಕಣ್ಣಿಂದ ಕಾಣಲಿಕ್ಕೆ ಸಾಧ್ಯ ಇದೆ. ಕಳೆದ 3-4 ವಾರದಿಂದ ಸಮಿತಿ ರಚನೆ ಮಾಡಕ್ಕಾಗಲಿಲ್ಲ. ಯಾವಾಗ ಪಾದಯಾತ್ರೆ ದಿನಾಂಕ ಘೋಷಣೆ, ಯಾವಾಗ ಫ್ರೀಡಂ ಪಾರ್ಕ್ ವರೆಗೂ ರೈತರು ರೊಚ್ಚಿಗೆದ್ದಿದ್ದಾರೆ, ಯಾವಾಗ ಈ ಭಾಗದ 4 ಜನ ಶಾಸಕರು, ವಿಶೇಷವಾಗಿ ಈ ವಿಧಾನಸಭಾ ಕ್ಷೇತ್ರದ ಶಾಸಕರು ಮಂಗಳೂರಿನಲ್ಲಿ ಮಂತ್ರಿಗಳಾಗಿದ್ದಾರೆ, ಇವತ್ತು ನಾವು ಸ್ವಾಗತ ಮಾಡ್ತೇವೆ, ಅವಕಾಶ ಸಿಕ್ಕಿದವರ ಕೆಲಸ ಮಾಡಿ. ಆದರೆ ಇಲ್ಲಿಯವರೆಗೂ ಕೂಡ 500ಕ್ಕೂ ಹೆಚ್ಚು ದಿನಗಳ ಕಾಲ ರೈತಾಪಿ ವರ್ಗ ಬೀದಿಲಿ ಕೂತಿದೆ, ನೋವಲ್ಲಿದ್ದಾರೆ, ಸಂಕಷ್ಟದಲ್ಲಿದ್ದಾರೆ. ಒಬ್ಬರಾದ್ರೂ ಒಂದು ಸಂಕಷ್ಟವನ್ನು ಆಲಿಸತಕ್ಕ ಪ್ರಯತ್ನ ಮಾಡಿದ್ದಾರೆ. ಯಾವಾಗ ಪಾದಯಾತ್ರೆ ಘೋಷಣೆ ಆಯಿತು, ಯಾವಾಗ ಕುಮಾರಣ್ಣ ಅವರು ಪಾದಯಾತ್ರೆಗೆ ಬಂದು ಚಾಲನೆ ಕೊಡ್ತಾರೆ, ನಾಳೆಯ ದಿನ ದೇವೇಗೌಡರು ಸೇರ್ಕೊಂಡು ಬಂದು ಭಾಗವಹಿಸ್ತಾರೆ ಅಂತಕ್ಕಂಥದ್ದು ತಿಳಿದು ಆಶಾಕರಣ್ಣ ಅವರು ಮಾತನಾಡಬೇಕಾದ್ರೆ ಹೇಳ್ತಾ ಇದ್ರು, ಬೆಳಗ್ಗೆ ಎಲ್ಲ ಪತ್ರಿಕಾ ಮಾಧ್ಯಮಗಳಲ್ಲಿ, ದೃಶ್ಯ ಮಾಧ್ಯಮಗಳಲ್ಲಿ ನೋಡಿರಬೇಕಾಗ್ತಾವೆ ದೊಡ್ಡ ದೊಡ್ಡ ಪುಟ್ಟದ ಜಾಹೀರಾತುಗಳು. ಇವತ್ತು ಒಂದು ಕಡೆ ಜನತಾದಳ ಪಕ್ಷದ ಪ್ರಶ್ನೆ ಮಾಡ್ತಾರೆ, ಮತ್ತೊಂದಷ್ಟು ಕಡೆ ಭಾರತೀಯ ಜನತಾ ಪಾರ್ಟಿಗೆ ಸುರಿಮಳೆ ಪ್ರಶ್ನೆಯಲ್ಲೇ ಗೊತ್ತೇನು ಕೇಳಿ, ರೇಷ್ಮೆ ಬೆಳಿತೀರಿ, ತೆಂಗಿದೆ, ಮಾವಿದೆ, 10 ಲಕ್ಷಕ್ಕೂ ಹೆಚ್ಚು ಗಿಡ ಮರಗಳ ಮಾರಣ ಹೋಮವನ್ನ ಇವತ್ತು ಮಾಡ್ತಕ್ಕಂಥದಕ್ಕೆ ಸರ್ಕಾರ ಪ್ರಯತ್ನ ಮಾಡ್ತಾ ಇದೆ. ಇಂಥ ಸಂದರ್ಭದಲ್ಲಿ ನಾನು ಪಾದಯಾತ್ರೆಯನ್ನು ಮಾಡಿದ ಕೊನೆಯ ಗ್ರಾಮ ಹೊಸೂರು ಗ್ರಾಮದಲ್ಲಿ ನಿಂತು ಮಾತನಾಡಬೇಕಾದ್ರೆ ಒಂದು ಮಾತನ್ನ ಕೊಟ್ಟೆ. ಅದು ಕುಮಾರಣ್ಣ ಅವರು ನನ್ನ ಒಂದು ಮಾತನ್ನ ಹೇಳಿ, ನೋಡಪ್ಪ, ಇರ್ತಕ್ಕಂಥ ರೈತರಿಗೆ ನನ್ನ ಪರವಾಗಿ ನೀನು ಒಂದು ವಿಚಾರವನ್ನು ಮುಗಿಸಿ ಅಂತ ಹೇಳಿದಂತ ವಿಚಾರ, ಕಾನೂನಿನ ಹೋರಾಟಕ್ಕೆ ಯಾವುದೇ ನೀವು ತೊಂದರೆ ತಗೊಳ್ಳಕ್ಕೆ ಹೋಗಬೇಡಿ, ನಿಮ್ಮ ಜೊತೆಯಲ್ಲಿ ನಾವು ಬಿಗಿಯಾಗಿ ನಿಲ್ತೇವೆ ಅಂತಕ್ಕಂಥದ್ದನ್ನ ಕುಮಾರಣ್ಣ ಅವರು ಕೊಟ್ಟಂತ ನನಗೆ ಆ ಒಂದು ಮಾತೇನಿತ್ತು, ಅದನ್ನ ನನ್ನ ಮೂಲಕ ನಿಮ್ಮೆಲ್ಲರಿಗೂ ಕೂಡ ಒಂದು ಮಾತನ್ನ ಹೊಸೂರು ಗ್ರಾಮದಲ್ಲಿ, ನಾನು ಕಡೆಯ ಗ್ರಾಮದಲ್ಲಿ ಭಾಷಣ ಮಾಡಿದಾಗ ಹೇಳಿದೆ. ಅಲ್ಲಿರ್ತಕ್ಕಂಥವರು ಬಹುಶಃ ಹೊಸೂರು ಗ್ರಾಮದಲ್ಲಿ ಅತ್ಯಂತ ಹಿರಿಯ ದೇವೇಗೌಡರು ಸಾಹೇಬರ ಸಮಕಾಲೀನ ಅವರು ಮಗ ಯೋಗಿ ಅಂತ ಅನ್ಕೊಳ್ತೇನೆ. ಅವರು ಬಹುಶಃ ದಾಳಪ್ಪ ಅವರ ಮಗ. ದಾಳಪ್ಪನವರನ್ನ ನಾನು ಭಾಷಣ ಮಾಡಿದ ನಂತರ ಹೋಗಿ ಅವರನ್ನ ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಅವರು ಒಂದೇ ಮಾತನ್ನ ಹೇಳಿ, ದೇವೇಗೌಡರು ಸಾಹೇಬರು ಇಲ್ಲಿ ಬಂದು ಮುದ್ದೆಯನ್ನು ಉಂಡಿದ್ದಾರೆ, ಹಿಟ್ಟನ್ನ ಉಂಡಿದ್ದಾರೆ, ಉಪ್ಸಾರನ್ನ ಸೌದಿದ್ದಾರೆ ಅಂತ ಒಬ್ಬ ಪುಣ್ಯಾತ್ಮನಿಗೆ ಒಂದು ಮಾತನ್ನ ಹೇಳಪ್ಪ, ದಯವಿಟ್ಟು ಈ ಭಾಗದ ರೈತರನ್ನ ಉಳಿಸಬೇಕು, ಈ ರೈತರನ್ನ ಉಳಿಸತಕ್ಕಂಥದ್ದಕ್ಕೆ ಯಾರಾದ್ರೂ ಒಂದು ದಿಟ್ಟವಾದಂತ ಹೆಜ್ಜೆಯನ್ನು ಇಡ್ತಕ್ಕಂಥ ನಾಯಕ ನಮ್ಮ ಕನ್ನಡ ನಾಡಿನಲ್ಲಿ, ಈ ಭಾರತ ದೇಶದಲ್ಲಿದೆ, ಅದು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಅಂತಕ್ಕಂಥ ಆ ಹಿರಿಯ ಮಾತು ನನ್ನ ನುಡಿದಲ್ಲಿ ನಾಟ್ಕೊಂಡಿದೆ. ಹಾಗಾಗಿ ದಯವಿಟ್ಟು ನೀವು ಯಾರು ವೃತ್ತಿ ಕೇಳಬೇಕು, ನಾನು ಏನ್ ಹೆಚ್ಚಿಗೆ ಮಾತಾಡೋದು ಇನ್ನೂ ಹಲವಾರು ವಿಚಾರಗಳಿದೆ. ದೊಡ್ಡವರಿದ್ದಾರೆ, ಕುಮಾರಣ್ಣವರಿದ್ದಾರೆ, ಕುಮಾರಣ್ಣ ಅವರ ಮಾತುಗಳನ್ನ ಕೇಳಿ ಇಂಥ ಮತ್ತವರು ಡೆಲ್ಲಿಗೆ ಹೋಗಬೇಕಾಗುತ್ತದೆ. ಹೇಳ್ತಕ್ಕಂಥದ್ದಿಷ್ಟೇ, ಇವತ್ತೇನು 3 ದಿನಗಳ ಕಾಲ ನೀವೆಲ್ಲರೂ ಕೂಡ ತಯಾರಾಗಿ ಬಂದಿದ್ದೀರಿ. ರೈತರ ಪರವಾಗಿ ನಿಲ್ಲಬೇಕು ಅಂತಕ್ಕಂಥದ್ದು ರೈತರ ಮಕ್ಕಳು, ರೈತರ ಅಸ್ತಿತ್ವದ ಒಂದು ಪ್ರಶ್ನೆ ಎನ್ನುವಂತ ಸಂದರ್ಭದಲ್ಲಿ ನೀವೆಲ್ಲರೂ ಕೂಡ ಹಲವಾರು ಜಿಲ್ಲೆಗಳಿಂದ ಬಂದಿದ್ದೀರಿ ರೈತರ ಮಕ್ಕಳು. ಹಾಗಾಗಿ ನಮ್ಮ ಜೊತೆಯಲ್ಲಿ ನಿಂತು 3 ದಿನಗಳ ಕಾಲ ಕೊನೆಯವರೆಗೂ ಕೂಡ, ಯಾಕೆಂದ್ರೆ ನಮಗೆ ಸಾಕಷ್ಟು ಸವಾಲುಗಳು ಎದುರಾಗ್ತಾ ಇದೆ. ನಾನೆಲ್ಲವೂ ಕೂಡ ಬಹಿರಂಗ ಹೇಳಕ್ಕಾಗೋದಿಲ್ಲ. ಅದು ಸನ್ಮಾನ್ಯ ಕುಮಾರಣ್ಣ ಅವರು ಗೊತ್ತಿದೆ, ಅಶೋಕಣ್ಣ ಅವರು ಗೊತ್ತಿದೆ. ಇರಲಿ, ಈ ಸವಾಲಿನ ಮಧ್ಯೆ ನಮ್ಮ ನಿಲುವು ಬಹಳ ಸ್ಪಷ್ಟ ಇದೆ.
ಜೊತೆಗೆ ನಿನ್ನೆ ದಿನನೇ ನೋಡಿರ್ಬೋದು ಒಂದಷ್ಟು ಟಿವಿ ಮಾಧ್ಯಮಗಳಲ್ಲಿ ಎಷ್ಟೋ 117 ಕೋಟಿ ಜಿಬಿಡಿಯಿಂದ ಹಣ ಈಗಾಗಲೇ ತಗೊಂಡಿದ್ದಾರೆ ರೈತರು. ಎಷ್ಟು ಫೈನಲ್ ನೋಟಿಫಿಕೇಶನ್ 5,000 ಎಕರೆ 5,000 ಎಕರೆಗೆ ಕನಿಷ್ಠ ಪಕ್ಷ 2,000 ಜನ ರೈತರು. ಒಂದು ಎಕರೆಗೆ ಎಷ್ಟು ಡಿಗ್ರಿ ಮಾಡಿದ್ರಿ ಮೇಲೆ 2 ಕೋಟಿನ 2.5 ಕೋಟಿನ ಎಷ್ಟಾಯ್ತಪ್ಪ? 50 ಜನ ರೈತರು ಅಷ್ಟೇ ಇವತ್ತು ನೀವೇನಾದ್ರು ಹೇಳ್ತಾ ಇದ್ದೀರಲ್ಲ ಜಿಬಿಡಿಯಲ್ಲಿ ಕಾಂಪನ್ಸೇಷನ್ ಹಣ ತಗೊಂಡಿದ್ದಾರೆ ಅಂತ. 2,000 ರೈತರಲ್ಲಿ ಅಂದ್ರೆ 5,000 ಎಕರೆಗಳಲ್ಲಿ ಹೇಳಿದ್ದಾರೆ. ಕೇವಲ 50 ಜನ ರೈತರು ತಗೊಂಡಿರಲ್ಲ, ಮಿಕ್ಕದವರು ತಗೊಂಡಿದ್ದಾರ. ಆಯ್ತು, ನೀವು ಇವತ್ತು ಹಣ ಕೊಡ್ತೀರಿ ಅನ್ನಲ್ಲ, ಎಕರೆಗೆ 2 ಕೋಟಿ ನೀವೇ ನಿಗದಿ ಮಾಡಿದ್ದೀರಿ. ನಿಮ್ಮ ಖಾತೆಯಲ್ಲಿ ದುಡ್ಡಿದೆಯಾ? 5,000 ಕೋಟಿ 11,000 ಕೋಟಿ 5,000 ಎಕರೆಗೆ 11,000 ಕೋಟಿ ಇವತ್ತು ನಿಮ್ಮಲ್ಲಿ ದುಡ್ಡಿರಬೇಕು ನಿಮ್ಮ ಖಾತೆಗೆ. ತೋರಿಸಿ ದಯವಿಟ್ಟು ಅದನ್ನು ಬಹಿರಂಗಪಡಿಸಿ ಹೇಳಲ್ಲ. ಆಗುತ್ತೆ ನಿಮ್ಮ ಕೈಯಲ್ಲಿ, ಸರ್ಕಾರದ ಕೈಯಲ್ಲಿ. ಬೇಡ, ನಾನು ಮಾತನಾಡ್ತಕ್ಕಂಥದ್ದು ಇನ್ನೂ ವಿಚಾರಗಳಿದೆ, ನಾಳೆ ಮಾತನಾಡ್ತೇನೆ. ಮಾನ್ಯ ದೇವೇಗೌಡ ಸಾಹೇಬರು ಬರ್ತಾರೆ, ಕುಮಾರಣ್ಣ ಅವರಿಗೆ. ನಿಖಿಲ್ ಕುಮಾರಸ್ವಾಮಿ